ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡು ನಿನ್ನೆಯಷ್ಟೇ ಅನೌನ್ಸ್ಮೆಂಟ್ ಆಗಿತ್ತು. ಹೌದು ಬಾಸ್, ಡೆವಿಲ್ ಸಿನಿಮಾದ ಡಿ ಬಾಸ್ ರವರ ಹೊಸ ಹಾಡು, ಮೊಟ್ಟ ಮೊದಲನೆಯ ಡೆವಿಲ್ ಸಿನಿಮಾದ ಹಾಡು ನಿನ್ನೆಯಷ್ಟೇ ಅನೌನ್ಸ್ಮೆಂಟ್ ಆಗಿತ್ತು. ಆ ಹಾಡಿನ ಹೆಸರು ಇದ್ರೆ ನೆಮ್ಮದಿಯಾಗಿರಬೇಕು. ಈ ಒಂದು ವಾಯ್ಸ್ ಅನ್ನ, ಈ ಒಂದು ಆಡಿಯೋ ಟ್ರ್ಯಾಕ್ ಅನ್ನ ನೀವು ಆಲ್ರೆಡಿ ಕೇಳಿರ್ತೀರಾ, ನೋಡಿರ್ತೀರಾ. ಈ ಒಂದು ಮಾತು ಎಲ್ಲಿ ಯಾವಾಗ ಬಂತು, ಯಾವ ಸಮಯ ಸಂದರ್ಭದಲ್ಲಿ ಬಂತು ಅಂತ ಸಂದರ್ಭ ಸಹಿತ ವಿವರಿಸಿ ಅಂದ್ರೆ ಎಂಥವ್ರು ಕೂಡ ವಿವರಿಸ್ತಾರೆ. ಯಾಕಂದ್ರೆ ಡೆವಿಲ್ ಸಿನಿಮಾದ ಈ ಒಂದು ಪದ ಅಷ್ಟೊಂದು ಫೇಮಸ್ ಆಗಿದೆ. ಇವಾಗ ದರ್ಶನ್ ರವರು ಕಾಂಟ್ರವರ್ಸಿಯಲ್ಲಿ ಮಾಡ್ಕೊಂಡಂತ ಈ ಒಂದು ಡೈಲಾಗು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಯಾವ ರೇಂಜಿಗೆ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ, ಎಲ್ಲರ ಸ್ಟೋರಿಗಳಲ್ಲಿ, ಎಲ್ಲ ಸ್ಟೇಟಸ್ಗಳಲ್ಲೂ ಕೂಡ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಪದ ದರ್ಶನ್ ರವರಿಂದ ಸಾಕಷ್ಟು ಸೌಂಡ್ ಮಾಡಿತ್ತು. ಈಗ ಇದೇ ಹಾಡಿನ, ಇದೇ ಮಾತನ್ನ, ಇದೇ ಒಂದು ಡೈಲಾಗನ್ನ ತಗೊಂಡು ಡೆವಿಲ್ ಸಿನಿಮಾದ ಸಾಂಗ್ ಆಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರೊಡ್ಯೂಸರ್ ಅವರು ಪ್ಲಾನ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಐಡಿಯಾ ಹೇಗೆ ಬಂತು ಅನ್ನೋದನ್ನ ಮುಂದಿನ ಇಂಟರ್ವ್ಯೂಗಳಲ್ಲಿ ಅವರು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಿದ್ದಾರೆ. ಸದ್ಯಕ್ಕೆ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗಿದೆ. ಅದರ ಲಿರಿಕ್ಸ್ಗಳು ಎಲ್ಲರಿಗೂ ಕೂಡ ಗೊತ್ತು. ಹಾಗೆ ಆ ಒಂದು ಲಿರಿಕ್ಸ್ ಅನ್ನ ನೀವು ಕೂಡ ಒಮ್ಮೆ ಕೇಳಿಬಿಡಿ. ನಮ್ಮನ್ನ ಅವ್ನು ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನ ಹತ್ರ ಈಸ್ಕೊಂಬಂದೆ, ತುಣ್ಣೆ ನಂದೇ ಬಿಟ್ಟವನ ಇಲ್ಲ ನಿಮ್ಮಮ್ಮನ್ನ ಯಾಕೆ ನಿನ್ನ ಕ್ಲಾಸ್ಮೇಟ್ ಗಳು ಬಿಟ್ಟವನ? ಅವನು ಸೂಳೆ ಗುಟ್ಟು ಸೂಳೆ ಮಗ ಅವನಮ್ಮನ್ ಹಲ್ಕ ಟ್ರೆಂಡಿ ಮುಂಡೆ. ಎಲ್ರೂ ಕೇಳಿಸ್ಕೊಳ್ತಾ ಇರ್ಬೇಕು, ನಮ್ಮನ್ ಇದು ನಿನ್ನ ಕಿವಿಲಿ ಇರ್ಬೇಕು. ನೀನ್ ನಮ್ಮನ್ ಪೊಲೀಸ್ ಕೊಡ್ತೀಯಾ? ನಿನ್ ನಮ್ಮನ್ ಬಂದ ಅವ್ನ್ ಪೊಲೀಸ್ ಮುಂದೆ ನೀನ್ ನಮ್ಮನ್ ಕೇಳ್ಬಿಟ್ಟು ಹೋಗ್ಬಿಡ್ತೀನಿ. ನಿನ್ನ ಅಕ್ಕನ್ ಜಾತಿನ ಹಾಕ್ಯ ಇದ್ರೆ ಅವ್ನ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾಂದ್ರೆ ನಿನ್ನ ನಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ? ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ, ನಿನ್ ನಮ್ಮನ್ ಸೂಳೆ ಮುಂಡೆ. ನೀನ್ ಅಲ್ಲಿ ಪ್ರೆಸ್ಟೀಜ್ ಅಲ್ಲಿ ಸೇರ್ಕೊಂಡಿದೀನಿ ಅಂತ ಅನ್ಬಿಟ್ಟಿದ್ದೇನೆ. ಏನೋ ದೊಡ್ಡ ವಾಚ್ಮನ್ ಬರ್ತಾರೆ, ಅವ್ರು ಬರ್ತಾರೆ ಅನ್ಕೊಂಡು ಆಟಾಡ್ತಿದ್ಯಾ? ನಿನ್ ನಮ್ಮನ್ ಸೂಳೆ ಗುಟ್ಟು ಸೂಳೆ ಮುಂಡೆ. ಅವ್ನ ನಮ್ಮನ್ ಜಲ್ಗಾರ ಕೈಲಿ ಕೇಯಿಸ್ಬಿಡ್ತೀನಿ. ನಿನ್ನಾಗ್ಲಿ ನಿಮ್ಮ ಅಮ್ಮನ್ನಾಗ್ಲಿ, ನಿಮ್ಮ ಅಮ್ಮನ್ ಜಾತಿನ ಬೊಸುಡಿ ಮುಂಡೆ. ನಿನ್ನ ಅಕ್ಕನ್ ಮೆರಿ, ಅದೆಷ್ಟು ದಿನ ಮೆರಿತೀಯ ಮೆರಿ. ನಿಮ್ಮಮ್ಮನ್ ನಾಳೆನೆ ಅವಳನ್ನ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದ್ ಬೇಡ, ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ. ನಿನ್ನ ಅಕ್ಕನ್ ಇನ್ ಮೇಲೆ ನಾನ್ ಮಾಡ್ತೀನಿ ಕಾಣೆ. ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ. ನಿನ್ನಮ್ಮನ್ ಜಾತಿನ ಹಾಕ್ಯ, ನಿನ್ಗೆ ವಿಜಿ ದರ್ಶನ್ ಬೇಕು. ನಿಮ್ಮಮ್ಮನ್ ಬೊಸುಡಾನ ಹಾಕ್ಯ ರಂಡಿ ಮುಂಡೆ ತಂದು. ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಪದ ಈ ಒಂದು ಆಡಿಯೋದಲ್ಲಿ ಕೇಳಿಸ್ಕೊಂಡಿದ್ರಿ. ಇದೇ ಸಿನಿಮಾದ ಹಾಡಾಗಿರುತ್ತೆ ಅಂತ ತುಂಬಾ ಜನ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ. ಹಾಗೆ ಇದಕ್ಕೆ ವಿರುದ್ಧವಾಗಿ ಹೇಟರ್ಸ್ ಗಳು ಕೂಡ ಇದರ ಲಿರಿಕ್ಸ್ ನಮಗೆ ಆಲ್ರೆಡಿ ಗೊತ್ತು, ಇದನ್ನೇ ಸಾಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಹಾಗೇನು ಆಗೋದಿಲ್ಲ. ದರ್ಶನ್ ರವರ ಈ ಒಂದು ಆಡಿಯೋಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಹಾಗೆ ಆ ಒಂದು ಫ್ಯಾನ್ ಬೇಸು, ಅದೇ ಲಿರಿಕ್ಸು, ಇದೇ ಡೈಲಾಗು, ಇದೇ ಪದಗಳು ಈ ಒಂದು ಹಾಡಲ್ಲಿ ಬರೋದಿಲ್ಲ. ಆ ಒಂದು ಸಾಂಗು ಸಪರೇಟ್ ಆಗಿ ಒಂದು ಪಾಸಿಟಿವ್ ವೈಬ್ ಅನ್ನ ಕೊಡೋ ರೀತಿ ಇರುತ್ತೆ. ನೀವು ಸಾಂಗ್ ಬಂದ ಮೇಲೆ ಮಾತಾಡಿ. ಹಾಗೆ ಸಾಂಗ್ ಬರೋಕ್ಕೂ ಮುಂಚೆ ಯಾವ ಸಾಂಗ್ ಬಗ್ಗೆನೂ ಕೂಡ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.